ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಮಿಸ್ಟರ್ ಅಂಡ್ ಮಿಸ್ಸಸ್ ಕನ್ನಡಿಗ. ಹ್ಯಾಪಿ ಯುಗಾದಿ ಎಲ್ಲರಿಗೂ. ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಹೊಸ ವರ್ಷ, ಅದಕ್ಕೋಸ್ಕರ ಇವತ್ತು ಸೆಲೆಬ್ರೇಷನ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ನಾವು ಮೈಸೂರು ಕಡೆ ಹೋಗ್ತಾ ಇದ್ದೀವಿ, ನಮ್ಮ ಅಪ್ಪ ಅಮ್ಮನ ಮನೆಗೆ. ಸೊ ಆನ್ ದ ವೇ ಏನೇನು ಸಿಗುತ್ತೆ ಎಲ್ಲ ತೋರಿಸ್ತೀವಿ ನಿಮಗೆ. ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ, ಹಬ್ಬದ ಊಟ, ಅದಕ್ಕೆಲ್ಲ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. So let's see. With you all. See you. ಬೇವು ಬೆಲ್ಲ ಒಳ್ಳೆ ಮಾತಾಡಿ ಕಷ್ಟ ಸುಖ ಎಲ್ಲ ಒಟ್ಟಿಗೆ ಬರಲಿ, ಸಮವಾಗಿ ಬರಲಿ. ಪೂಜೆ ಮಾಡಿದ್ರೆ ನಾವು ಬೇವಿನ ಸೊಪ್ಪು ಆರಾಮಾಗಿ ತಿಂತೀವಿ. ಬೆಲ್ಲ ಯಾಕೆ ಕಮ್ಮಿ ಆಗಿದೆ ಪಪ್ಪ ತಮ್ಮನ್ಗೆ? ಹೂವನೂ ಇರುತ್ತದೆ. ಸ್ವಲ್ಪ ಜಾಸ್ತಿ ಕೈ ಆರಿಸಿ ಬೆಲ್ಲ ಒಂದು, ಬೇವೆ ಒಂದು, ಮತ್ತೆ ಕಡಲೆಪಪ್ಪು ಒಂದು ಕೊಟ್ಟಿದೆ. ಹೋಳಿಗೆ ರೆಡಿ ಆಗಿದೆ. ಮೆನ್ಯೂ ಡಿಸ್ಕ್ಲೋಸ್ ಮಾಡೋ ಟೈಮ್. ಬೇಳೆ ಹೋಳಿಗೆಗೆ ಹಾಲು ಮತ್ತು ತುಪ್ಪ ಹಾಕ್ಕೊಂಡು ತಿನ್ನೋದು ಅಭ್ಯಾಸ. ನಿಮಗೆಲ್ಲ ಏನೇನು ಅಭ್ಯಾಸ ಕಮೆಂಟ್ ಮಾಡಿ. ಬೇಗ ಬಿಸಿ ಹಾಕ್ಬೇಕು. ಹಾಕೋ. ಓಕೆ, ನಾವು ಇವಾಗ ಮೈಸೂರು ಝೂಗೆ ಬಂದಿದ್ದೀವಿ. ಹೌದು, ಸೊ ಯಾವಾಗಲೂ ಬನ್ನರ್ಘಟ್ಟ ಬೆಂಗಳೂರಲ್ಲಿ ನೋಡಿ ಇವತ್ತು ಮೈಸೂರಿಗೆ ಬಂದಿದ್ದೀವಿ. ಅಲ್ಲೂ ನಾನು ಒಂದು 2 ಸತಿನೇ ಹೋಗಿರೋದು. ಇಲ್ಲಿ ನಾನು ತುಂಬ 15 ವರ್ಷದ ಮೇಲಾಗಿತ್ತು. ಇವಾಗ ತುಂಬ ಇಂಪ್ರೂವ್ ಮಾಡಿದ್ದಾರೆ ಅಂತ ಹೇಳಿದ್ರು. ಚೆನ್ನಾಗಿ ಕಾಣಿಸ್ತದೆ, ಸಕ್ಕತ್ತಾಗಿದೆ ಆ ವ್ಯೂ ಮಾತ್ರ. ಇಲ್ಲಿಂದ ಇವಾಗ ಸ್ಟಾರ್ಟ್ ಫಸ್ಟ್ ಪೀಕಾಕು ಅದೆಲ್ಲ ಇದೆ. ಎಲ್ಲಾನು ತೋರ್ಸಕ್ಕಾಗಲ್ಲ, ಯಾವ್ದೋ ಒಂದೊಂದು ಬೋರ್ ಮಾಡಕ್ ನಮ್ಗೆ ಇಷ್ಟ ಇಲ್ಲ. ಏನಾಗುತ್ತೋ ಅದನ್ನ ಯುಗಾದಿ ಪ್ರಯುಕ್ತ ಎಲ್ಲ ಪ್ರಾಣಿನೂ ತೋರಿಸ್ಕೊಡ್ತೀವಿ ನಿಮಗೆ. ವೈಟ್ ಪಿಕಾಕ್ ಏನ್ ಇಷ್ಟೇ ಒಳಗಡೆ ನೀರು ಅಲ್ಲಾಡ್ಸೋದು ನೋಡಿ. ನಿಮಗೆ ಇಲ್ಲಿ ಈ ಥರ ಬಗ್ಗಿ ಸರ್ವಿಸಸ್ಸು ಇದೆ. ಒಬ್ರಿಗೆ 200 ರೂಪಾಯಿ ಆ ಥರ ಇರುತ್ತೆ. ಬಟ್ ಇಲ್ಲಿ ನೋಡ್ದಂಗೆ ಅನ್ಸಲ್ಲ. ಹೌದು, ನಾವು ಇಲ್ಲಿ ನಿಂತ್ಕೊಂಡು ಇಲ್ಲಿ ನೋಡಿದ್ರೇನೆ ಅದೇನೆ ಎಲ್ಲಿ ಯಾವಾಗ ಬೇಕೋ ಎಷ್ಟೊತ್ತು ಬೇಕೋ ನಿಂತ್ಕೊಂಡು ಅದ್ರ ಜೊತೆ ಇಂಟರಾಕ್ಟ್ ಮಾಡಿ ಹೋಗ್ತಾ ಇರ್ತಾರೆ. ಹೋಗ್ಬೋದು. ಅದು ವೇಸ್ಟ್. ಇದು ಸುಮ್ಮನೆ ಏನೋ ನಡೆಯೋಕ್ಕಾಗದೇ ಇರೋರು ಅಂಥವ್ರು ಬಂದರೆ ಓಕೆ, ವಯಸ್ಸಾದವ್ರು ಬಂದರೆ ಓಕೆ. ಚಿಕ್ಕ ಮಕ್ಕಳು ಇದು ಯಂಗ್ಸ್ಟರ್ಸ್ ಎಲ್ಲ ಕುತ್ಕೊಂಡವ್ರು. ಇದೆಲ್ಲ ಬರ್ಡ್ ಸೆಕ್ಷನ್, ಅಷ್ಟು ಮಜಾ ಬರ್ತಾ ಇಲ್ಲ. ಏನಿದ್ರು ನನ್ನ ಫ್ರೆಂಡ್ಸು ಹುಲಿ, ಸಿಂಹ, ಚಿರತೆ ಆ ಥರ ಎಲ್ಲ ಬಂದರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಷ್ಟು ಕಲರ್ಸ್ ಇದೆ ನೋಡಿ. ಒಂದು ಏನಿಲ್ಲ ಅಂದ್ರೆ ಒಂದು 7-8 ಕಲರ್ ಇದೆ ನೋಡಿ. ಎಷ್ಟು ಕಲರ್ಸ್ ನೋಡಿ. ಪೋಸ್ ಕೊಡೋದು ನಾವು ಇಲ್ಲಿ ಇದ್ದೀವಿ ಅಂತಾನೆ ಪೋಸ್ ಕೊಡೋಕ್ಕೆ ಬರ್ತಾ ಇದೆ ಅಮ್ಮ. ಎಲ್ಲ ಕಲರ್ಸ್ ಇದ್ರಲ್ಲೇ ಇದೆ ಅಂತ ಅನ್ಸುತ್ತೆ. ವಾವ್ ವಾವ್, ಸಾಕಾಗಿದೆ. ನಾನು ಯಾವತ್ತೂ ನೋಡಿಲ್ಲ ಈ ಥರ ಕಪುಚಿನ್ ಅಂತ. ಟಫ್ಟೆಡ್ ಕಪುಚಿನ್. ಮೇಲ್ಗಡೆಯಿಂದ ಕೆಳಗಡೆ ಒಂದೇ ಶೇಪ್ ಇದೆ. ಕೂತಿದೆ ನೋಡಿ. ಅಲ್ಲಿ ನೋಡು, ಅಲ್ಲೊಂದಿದೆ, ಅಲ್ಲೊಂದಿದೆ, 2 ಇದೆ. ಬಟ್ ಇದು ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ. ಗ್ಲಾಸ್ ಹಾಕಿ ಅಲ್ಲಿ ಕಣೋ ಕಿಟಕಿಲಿ ಕುತ್ಕೊಂಡಿದೆ ನೋಡಿ. ಆ ಕಿಟಕಿಲಿ ಕುತ್ಕೊಂಡು ನಾವು 2 ಕಿಟಕಿಲಿ ಕುತ್ಕೊಂಡಿದೆ. ಇಲ್ಲಿ ನಡ್ಕೊಂಡು ಹೋಗಿತ್ತು ನಾವು ಬರ್ಬೇಕಾದ್ರೆ. ಎಷ್ಟು ದೊಡ್ಡದಿದೆ. ಬಟ್ ಆಕ್ಚುಲಿ ತುಂಬಾ ಆಕ್ಟಿವ್ ಇದೆ ಅಲ್ಲ ಕಂಪ್ಯಾರಿಟಿವ್ಲಿ. ಕಣ್ಣು ಕಾಣುವಾಗ ಒಳಗೆ ಹೋಗಿ ಆಟ ಆಡಿಸ್ಬಿಟ್ಟು ಬಂದಿದ್ದೀವಿ. ಜಿರಾಫೆ ಬಬ್ಲಿ ಅಂತ ಒಂದು ಇದೆಯಂತೆ. ಅದು ಜಸ್ಟ್ 1 ವಾರದಿಂದ ಒಂದು ಮೇಲ್ ಕಾಫ್ಗೆ ಮರಿ ಕೊಟ್ಟಿದೆ. ಅದೇ 1 ವಾರದಿಂದ ನೋಡಿ. ಓ, ಅಲ್ಲಿಂದ ಇಲ್ಲಿಗೆ ಏನೋ ಹುಡುಕ್ತಾ ಇದೆ ಅದು. ಎಷ್ಟು ನೋಡಿ ಬರ್ತದೆ ನೋಡಿ. ಏನೋ ಹುಡುಕ್ತಾ ಇದೆ. ಇಲ್ಲೊಂದು ಮಲಗಿದೆ. ಇದು ಮಲಗಿದೆ. ಹೋಗ್ತಾ ಇದೆ, ಮುಂಚಾಗ್ತಾ ಇದೆ. ಬಾ ಬಾ ಬಾ. ಅದಕ್ಕೂ ಒಂದೇ ಬೇಜಾರಾಗುತ್ತೆ. ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಕೂಲ್ ಆಗಿದೆ. ಗರಿಯಲ್ಲಿ ಮಾಡಿರೋದು. ಬಟ್ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರಲ್ಲಮ್ಮ. ಹೌದು, ಬಿಸಿಲಿದ್ರು ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಎಲ್ಲ ಕಡೆ ಫುಲ್ ಗ್ರೀನ್ರಿ ಇರೋದ್ರಿಂದ ಶೇಡ್ ಜಾಸ್ತಿ ಇದೆ.
ಸೊ ನಿಮ್ಗೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಅಂದ್ರೆ ಲಯನ್ ಕಾಣಿಸಿಲ್ಲ ಅಂತ ನನ್ನ ತೋರಿಸ್ತಾ ಇದೆಯಾ? ಓ ಹಂಗ ಇಲ್ಲ, ಆ ಥರ ಇಲ್ಲ. ಹಂಗಲ್ವಾ? ಆ ಕಡೆ ಟೈಗರು ಈ ಕಡೆ ಓದಾಡ್ತಾ ಇತ್ತು ನೋಡು, ಓಡಾಡಿ, ಅದು ನಾನು. ಈ ಕಡೆ ಹೋಗಿ ಮಲಗಿಬಿಟ್ಟಿದೆ ನೋಡಿ ನೀನು, ಅದು ನೀನು. ಏನಕ್ಕೆ ಹಂಗೆ ಒದ್ದಾಡ್ತಾ ಇದ್ದೆ? ಬಾ ಬಾ ಅಂತ ನಾನು, ನೀನು ಬರ್ತಾ ಇಲ್ಲ. ವರುಣ ಕೂತಿದ್ದಾನೆ, ವರುಣ್ ಬಾ ವರುಣ್, ಬೇಡ ಡೋಂಟ್ ಗೋ ದೇರ್, ಕಮ್. ನಿಮ್ಮ ಹೆಸರು ನೀವು? ನನ್ನ ಹೆಸರಲ್ಲ, ನೀನು. ನಾನು ಚಿಂಪಾಂಜಿ ಅವರು ಗೋರಿ. ಅದೇ ಚಿಂಪಾಂಜಿ ಅಂತ ಒಪ್ಕೊಂತ ಇದ್ದ ನಿಂಗೆ ವರುಣ್. ಎಷ್ಟು ಕಾಣಿಸಿದೆ ಗೊತ್ತಿಲ್ಲ, ಬಟ್ ಇದು ಲಯನ್ ಕಬ್ಸ್ ಅಂತ ಇಲ್ಲಿ ಪರ್ದೆ ಹಾಕ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಒಂದು ಮೇಲು ಒಂದು ಫೀಮೇಲ್. ಅದು ನೋಡಿ ಹೆಂಗಿದೆ ನಿಂಗೆ ಪೋಸ್ ಕೊಡಲ್ಲ ಅಂತ ಈ ಕಡೆ ಬರ್ಬೇಕು ನೀನು. ಮನೆ ಹಿಂಗೆ ಕೂದಲು ಬಿಟ್ಕೊಂಡ್ರೆ ಹಂಗೆ ಇರ್ತೀಯಮ್ಮ, ಸೇಮು. ನೀವು ಕೋತಿಗಳು ಅಂತ ಪ್ರೂವ್ ಮಾಡೋಕ್ಕೆ ಅದಕ್ಕೊಂದು ಫೋಟೋ ತೆಗೆಸ್ಕೊಳಕ್ಕೆ ಇಟ್ಟಿದ್ದಾರೆ, ನಾವು ಕೋತಿಗಳೇ ಅಂತ. ನೋಡಿ, ಇದು ಡಾರ್ವಿನ್ಸ್ ಥಿಯರಿ, ಎವಲ್ಯೂಷನ್ ಆಫ್ ಮ್ಯಾನ್ 30 million years ago. ಡಾರ್ವಿನ್ಸ್ ಥಿಯರಿ. ಮನುಷ್ಯಂಗೂ ಗೊರಿಲಾಗೂ ಎಷ್ಟು ಹೊಂದಾಣಿಕೆ ಇದೆ ಅಂತನಾ? 98.3%. ಜೆನೆಟಿಕ್ ಕೋಡ್ ವಿತ್ ಇನ್ಮೆನ್ಸ್. ಹ್ಯೂಮನ್ ಲೈಕ್ ಫೀಟ್, ಹ್ಯೂಮನ್ ಲೈಕ್ ಸ್ಕಲ್ಲು, ಹ್ಯೂಮನ್ ಲೈಕ್ ಐಸು, ಎಲ್ಲ ನಮ್ಮ ಥರನೇ. ಮಂಗನಿಂದ ಮಾನವ. ಈ ಕಡೆ ಕ್ಲೀನಾಗಿ ಕಾಣಿಸ್ತದೆ. ಬಾಳೆಹಣ್ಣು ಏನೋ ತಿಂತದಲ್ಲ, ಏನೋ ಇದೆ. ನೀನು ನೋಡ್ಲಿಲ್ವಾ? ಇನ್ನೇನು ನೀನು ನೋಡ್ಕೊಳ್ಳಿಲ್ವಾ? ನಾನು ಅವಾಗ ಫಸ್ಟ್ ನೋಡ್ಕೊಂಡಲ್ಲ, ಮತ್ತಿನ್ನೇನು ಬೆಳಗ್ಗೆನೆ ಇದರಲ್ಲಿ ಮಿರರ್ಲ್ಲ ನೋಡ್ಕೊಂಬಿಟ್ಟ. ನಿನ್ನ ಇವಾಗ ತೋರಿಸಿದ್ ನಿನ್ನ, ಆಕ್ಚುಲಿ ನನ್ನ ಅಲ್ಲ. ಇಲ್ಲ ಅಲ್ಲ, ನಾನಲ್ಲ, ಅದು ನಾನಲ್ಲಿ ಫಸ್ಟಲ್ಲಿ ಇದೆ ನೋಡು, ಹಿಂಗೆ ಸ್ಟ್ರೈಪ್ಸ್ ಎಲ್ಲ ಇತ್ತು. ಗೋಲ್ಡನ್ ಇದು ಬಂತಲ್ಲ ಗೊರಿಲ್ಲಾಗಳದ್ದು ಒಂದು ಮೂವಿ. ಚಿಂಪಾಂಜಿ ಇಲ್ವೇ ಇಲ್ಲ, ಎಲ್ಲಿದ್ಯೋ ಕಾಣಿಸ್ತಾನೆ ಇಲ್ಲ. ಇಲ್ಲ, ಅಲ್ಲಿ ಆ ಕಡೆ ಎಲ್ಲೋ ಇರಬೇಕು. ಇಲ್ಲ, ಅಲ್ಲಿ ನಿಮ್ಮ ಪಕ್ಕದಲ್ಲಿ ಇದೆಯಲ್ಲ, ಅದು ಅರ್ಚನಾ. ಅಲ್ಲಿದೆ ನೋಡಿ, ಬರೀ ಕೋಣ. ಆ ಕಡೆ ಇಟ್ಕೊಂಡೇನೋ ಯೋಚನೆ ಮಾಡ್ಕೊಂಡು ತಿನ್ಕೊಂಡು ಕೂತಿದೆ. ಅದಕ್ಕೆ ಆಟ ಆಡೋಕ್ಕೆಲ್ಲ ಎಷ್ಟೊಂದು ಐಟಮ್ಸ್ ಮಾಡ್ಯಾರ ನೋಡಿ. ಇದೆಲ್ಲ ಇನ್ಫೋಸಿಸ್ ಫೌಂಡೇಶನ್ ಅವ್ರು ಮಾಡಿರೋದು. ನೀವು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟಾಗಿ ನೀವು ಇದೆಲ್ಲ ಇನ್ಫೋಸಿಸ್ ಅವರು ಕಟ್ಟಿಸ್ಕೊಟ್ಟಿರೋದು ಮೈಸೂರು ಝೂಗೋಸ್ಕರ ಅಂತ. ಅವರ ಕಾಣಿಕೆ. ಕನ್ಸ್ಟ್ರಕ್ಷನ್ ಆಫ್ ಗೊರಿಲ್ಲಾ ಎನ್ಕ್ಲೋಜರ್, ಗೊರಿಲ್ಲಾ ಪ್ರಾಣಿ ಮನೆಯ ನಿರ್ಮಾಣ ಇನ್ಫೋಸಿಸ್ ಫೌಂಡೇಶನಿಂದ ಆಗಿದೆ. ಅಮ್ಮ ಏನಕ್ಕೆ ಇಲ್ಲಿಗೆ ಬಂದಿದ್ದಾಳೆ? ಮಾಮೂಲಿ ಚಿಕ್ಕ ಆನೆ ಇದ್ದಂಗೆ. ಹೌದಾ? ಅಲ್ಲೊಂದಿದೆ, ಈಗ ನೋಡಿ ಕ್ಲೀನಾಗಿ ಪೋಸ್ಟ್ ಕೊಡ್ತಾ ಇದೆ ನಮಗೆ ಅಂತಾನೆ. ವಾಟ್ಸ್ಆ್ಯಪ್ ಅದು ಅಲ್ಲ, ಹುಲ್ ತಿನ್ಕೊಂಡೆ ಇಷ್ಟು ಅದೆಷ್ಟು ಭಯಂಕರವಾಗಿದೆ. ಪ್ರೋಟೀನು ಗಿಟೀನು ಅಂತ. ಗಂಡು ರೈನೋಸರಸ್ ಬಂದು 2003 ಗರ್ಲ್ 1700, ಬಾಯ್ 2300. 50 ವರ್ಷ ಬದುಕುತ್ತಂತೆ. 2,500 kg. ನಮ್ದೆಲ್ಲ ಮನುಷ್ಯದೆಲ್ಲ 9 ತಿಂಗಳಲ್ವಾ ಪ್ರೆಗ್ನೆನ್ಸಿ, ಇದು 16 ತಿಂಗಳು ಪ್ರೆಗ್ನೆನ್ಸಿ ಇದೆ. ಚೀತಾ ಇದು ತುಂಬ ರೀಸೆಂಟಾಗಿ ತಂದಿದೆ ನಮ್ಮ ಮೈಸೂರು ಝೂಗೆ. ಅಲ್ಲದೆ ನೋಡಿ, ಚೀತಾಗೂ ಲೆಪರ್ಡ್ಗೆ ಏನು ಡಿಫ್ರೆನ್ಸ್ ಅಂದರೆ, ಚೀತಾ ಒಂದು ಸ್ವಲ್ಪ ಸಣ್ಣ ಬರ್ತಿದೆ ನೋಡಿ, ಆ ಕಡೆ ಬಂತು ನೋಡಿ, ಮುಖ ಎಲ್ಲ ಸಣ್ಣದಾಗಿರುತ್ತೆ. ಅಲ್ಲಿ ಲೆಪರ್ಡ್ ಸ್ವಲ್ಪ ದೊಡ್ಡದಿರುತ್ತೆ ಶೇಪ್. ಎಲ್ಲ ಕ್ಯಾಟ್ ಫ್ಯಾಮಿಲಿನೇ. ಆದರೂ ಇಲ್ಲಿ ಬಂತು ನೋಡಿ, ಅವ್ರೇನು ಕಿರ್ಸ್ತಾರ, ಇಲ್ಲೇ ಇದೀನಲ್ಲ. ಹೆಡ್ ಆನ್ ಬರ್ತಾ ಇದೆ ನೋಡು. ಹೆಡ್ ಆನ್. ವಾವ್, ಹೆಂಗಿದೆ ನೋಡಿ. ಇದು ಇಷ್ಟು ಸಣ್ಣಗಿರೋದ್ರಿಂದ ಅಷ್ಟು ಜೋರಾಗಿ ಓಡೋದು, ಅಷ್ಟು ಫಾಸ್ಟಾಗಿ ಓಡೋದು. ಬಾಯ್ ಬಾಯ್ ಚೀತಾ. ಇಶಿ ಮಾಡ್ತೀವಿ ಚೀತಾ ನಿಮ್ಮನ್ನೇ ನೋಡ್ತಾ ಇತ್ತು ತಿನ್ಕೊಳಂಗೆ. ಹೆಂಗೆ ಓಡಾಡ್ತದೆ. ಸ್ಲಾತ್ ವೇರ್ ನಮ್ಮ ಹಂಪಿ ಕಡೆ ಎಲ್ಲ ತುಂಬ ಸಿಗುತ್ತೆ, ದಾರೋಜಿಗೆಲ್ಲ.
ಆಗ್ತಾಯಿಲ್ಲ. ಇದು ಸಖತ್ ಪೋಸ್ ಕೊಡ್ತು. ಏನೋ 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 ನೋಡ್ಕೊಂಡು ಬರ್ತಾ ಇದೆ. ಡಾನ್ ಬರ್ತಾ ಇದೆ. ಬರೋ ಬರೋ. ಇದು ಮೂಷಿಕ ಜಿಂಕೆ. ಇಲ್ಲಿ ಓಡಾಡೋದು ನೋಡ, ಕಾಲು ಕಾಲು ಹಂಗೆ ಇದೆ ನೋಡಿ. ಬೈಸನ್ಸ್ ಏನ್ಮಾ ಇದು? ಕಾಡೆಮ್ಮೆ. ಅಲ್ಲಿ ನೋಡಿ ಎಲಿಫೆಂಟು ಇಲ್ಲೇ ಇದೆ. ಒಬ್ಬ ಅದು ಮಜಲ್ಲು ಅದು ಮೇಲೆ ಇದು ನೋಡು, ಸ್ಪೈನಲ್ ಕಾರ್ಡ್. ಎಷ್ಟು ದೊಡ್ಡದಾಗಿದೆ ಈ ಕಡೆ. ಬ್ರೋ ಈ ಕಡೆ ತಿರುಗು. ಅಲ್ಲಿ ನೋಡಿ ಎಲಿಫೆಂಟ್. ಸಕ್ಕತ್ ಕೊಂಬು. ಏನಿ ಹಸು ಅನ್ಕೊಂಬಿಟ್ಟಿದ್ಯಾ? ಹಸು ತರ ಕೂಗ್ತಾನೆ. ಚಿಕ್ಕು ಇಲ್ಲಿ ನೋಡು, ಚಿಕ್ಕು ಆನೆ. ಆನೆ ಆನೆ ಏನ? ಆನೆ ರದ್ದಿ. ಆನೆ ಲದ್ದಿ ನೋಡ್ರಿ, ವೆರಿ ಇಂಟ್ರೆಸ್ಟಿಂಗ್. ಅದಕ್ಕೆ ನೋಡಿ, ಇದು ನೀರು ಕುಡಿಯೋಕೆ ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ. ಆನೆಗಳಲ್ಲಿ ಅದನ್ನ ಲೀಡ್ ಮಾಡೋದು ಯಾರು ಅಂದರೆ ತುಂಬ ವಯಸ್ಸಾಗಿರೋವಂಥ ಒಂದು ಫೀಮೇಲ್ ಆನೆ ಅಂತೆ ಅದನ್ನ ಲೀಡ್ ಮಾಡೋದು. 1.6 ಅಂತ. ಹುಡುಗರು ಮೆಚ್ಯೂರ್ ಆಗ್ತಿದಂಗೆ ಅದನ್ನ ಗ್ರೂಪಿಂದ ತೆಗೆದುಬಿಡ್ತಾರಂತೆ. ಪಾಪ ಅಲ್ಲ, ನಮಗೂ ಇಲ್ಲೂ ಹಂಗೇನೆ ಮಾಡ್ತಾರೆ. ಚಿಕನ್ ಎಲಿಫೆಂಟ್ಗೂ ಇಂಡಿಯನ್ ಎಲಿಫೆಂಟ್ಸ್ಗೂ ಕಿವಿ ದೊಡ್ಡದು, ಅದೇ ಡಿಫ್ರೆನ್ಸಲ್ಲಿ ನಿಂಗೆ ಗೊತ್ತಾಗೋದು. ನೋಡಿ ತುಂಬ ವಯಸ್ಸಾಗ್ಬಿಟ್ಟಿದೆ ಇದಕ್ಕೆ ಪಾಪ. ಎಷ್ಟು ದೊಡ್ಡದಿರುತ್ತೆ, ನಾವೆಲ್ಲ ನೋಡ್ತೀವಲ್ಲ ನ್ಯಾಷನಲ್ ಜಿಯೋಗ್ರಫಿಕಲ್ಲೆಲ್ಲ, ಸಖತ್ ದೊಡ್ಡದಿರುತ್ತೆ. ಎಲ್ಲ ಮೂಳೆ ಚಕ್ಲ ಬಂದು ಶಕ್ತಿನೇ ಇಲ್ಲ ಬಾಬಾ. ಹೆಂಗನ್ಸ್? ಸುಸ್ತಾಯ್ತು. ಅವಾಗಲಿಂದ 2.5 ಕಿಲೋಮೀಟರ್ ಅಂದ್ಬಿಟ್ಟು 1 ಕಿಲೋಮೀಟರ್ ನಡ್ಕೊಂಡ್ ಬಂದಿರೋದು. ಇನ್ನ ಆವಾಗಲೇ ಕಾಲು ನೋವ್ತಾ ಇದೆ. 1 ಕಿಲೋಮೀಟರ್ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ಅಲ್ಲೆಲ್ಲ ಬೋರ್ಡ್ ಹಾಕಿದಾರಲ್ಲ, ಇನ್ನ 1.6 ಕಿಲೋಮೀಟರ್ಸ್ ಇದೆಯಂತೆ. ಹೌದಾ? ಇಲ್ವಾ, ಈ ಕಡೆ ಎಲ್ಲ ಹೋದ್ರೆ ಇದೆಯಂತೆ ಅಕ್ವಾಟಿಕ್ ಅನಿಮಲ್ಸ್. ನಾನು ಲೆಟ್ಸ್ ಗೋ ಲೈಕ್ ದಿಸ್. ಇದು ಪಾರ್ಟಿಷನ್. ಇದನ್ನ ತಿರುಗಿಸ್ದಾಗ, ಅಲ್ಲಿ ಮುಂದೆ ತಿರುಗಿಸ್ದಾಗ ನಿಮಗೆ ಇದು ಪಾರ್ಟಿಷನ್ ಮಧ್ಯಕ್ಕೆ ಬರುತ್ತೆ. ಈ ಕಡೆ ಒಂದು, ಈ ಕಡೆ ಒಂದು, ಎರಡು ಅನಿಮಲ್ಸ್ನ ಇಡ್ಬೋದು ಒಂದೇ ಸಲ. ತಣ್ಣಗೆ ಇರಲಿ ಎಲ್ಲರೂ ಅಂತ ಕುಲ್ಫಿ ಕೊಡಿಸಿದ್ವಿ. ಥ್ಯಾಂಕ್ ಯು, ಧನ್ಯವಾದ. ಇನ್ನ ಎಷ್ಟು? 1 ಕಿಲೋಮೀಟರ್ ನಡಿಬೇಕು. ಇನ್ನು ಹಿಪ್ಪೋಪೊಟಮಸ್ ಇದೆ. ಇನ್ನೇನಿದೆಮ್ಮ? ಜಿರಾಫೆ, ಸ್ನೇಕ್ಸು ಎಲ್ಲ ಇದೆ. ಬನ್ನಿ ಹೋಗೋಣ. ಇದು ರೈನೋಸರಸ್, ಇಂಡಿಯನ್ ರೈನೋಸರಸ್ ಅಂತ ಹೆಂಗಿದೆ ನೋಡಿ. ಇದಕ್ಕೆ ಏನು ಅಂದರೆ ಅದೆಲ್ಲ ಬ್ಲೇಸರ್ ಆಗ್ತಾಗಿದೆ, ಅದಕ್ಕೆ ಒಂದು ಕೋರ್ಟ್ ಏನೋ ಆಗ್ತಾಗಿದೆ. ಅದೇ ಸೊ ಈ ಥರ ಅದು ಅದ್ರ ಮೇಲೆ ಬಂದು ಹಿಂಗೆ ಪಕ್ಷಿಗಳು ಕೂತ್ಕೊಂತಾರೆ ನೋಡಿ, ಅದನ್ನ ಅದೇ ಬಿಡ್ಕೊಳತ್ತೆ. ಆ್ಯಕ್ಚುಲಿ ಅದೇನು ಮಾಡುತ್ತೆ ಅಂದರೆ ಅದ್ರ ಕೊಳೆ ಏನಿರುತ್ತೆ ಅದನ್ನ ತಿನ್ನತ್ತೆ, ತಿಂದು ಇದನ್ನ ಕ್ಲೀನ್ ಮಾಡುತ್ತೆ. ಅದಕ್ಕೋಸ್ಕರ ಅದನ್ನ ಬಿಡ್ಕೊಳತ್ತೆ. ನೋಡಿ ರಾಕ್ ಪೈಥಾನ್ ಅಲ್ಲಿ ಕೂತ್ಕೊಂಡಿದೆ ನೋಡಿ. ಇದು ನೋಡಿ, ಇದು ತಲೆ ಮತ್ತೆ ಬಾಲ ಎರಡು ಒಂದೇ ತರ ಇರುತ್ತೆ. ಯಾವಾಗ್ಲೂ ಎತ್ತಲ್ಲಮ್ಮ. ಎಲ್ಲಿದೆ ಎಲ್ಲಿದೆ ನೋಡಿ ಸರ್, ಗೊತ್ತೇ ಎಲ್ಲಿದೆ ತೋರಿಸಪ್ಪ. ನೀನು ನೋಡು, ಕಾಳಿಂಗ ಸರ್ಪ. ನೋಡಿ, ಇಲ್ಲಿ ಎಷ್ಟು ದೊಡ್ಡದಿದೆ ನೋಡಿ. ಇಲ್ಲಿ ಅಪ್ಪ ಅನಕೊಂಡ ತಲೆ ಎಲ್ಲಿದೆ? ತಲೆ ಕಾಣಿಸ್ತಿಲ್ಲ, ಆ ಕಡೆ ಎಲ್ಲೋ ಇದೆ. ಬಟ್ ನೋಡಿ ಅನಕೊಂಡ ಎಷ್ಟು ದೊಡ್ಡದಿದೆ ನೋಡಿ. ಅಪ್ಪ ನೋಡಿ ಇಲ್ಲಿ ಮೂರು ಇಲ್ಲಿ ನೋಡಿ, ಇಲ್ಲಿ ಎಷ್ಟು ದೊಡ್ಡದಿದೆ ನೋಡಿ. ಎಷ್ಟು ದೊಡ್ಡದಾವೆ. ಇಲ್ಲೊಂದು ಮಲ್ಲಿಗೆ ನೋಡಿ, ಮೊಸಳೆ ಹೆಂಗೆ ಮಲಗಿದೆ ನೋಡಿ. ಇದು ಒಂದು ಸತಿ ದೊಡ್ಡದೇನಾದರೂ ಊಟ ಮಾಡಿದ್ರೆ, ದೊಡ್ಡದಾಗಿ ಹಬ್ಬದ ಊಟ ಮಾಡಿಕೊಂಡ್ರೆ ತಿಂಗಳಾನ್ಗಟ್ಲೆ ಇರತ್ತೆ ಹಂಗೇನೆ. ಯಾಕಂದರೆ ಇದ್ರದ್ದು ಎನರ್ಜಿ ರಿಲೀಸ್ ಆಗೋ ಮೆಕ್ಯಾನಿಸಮ್ ಇದಿಲ್ಲ, ತುಂಬ ಸ್ಲೋ. ಮೆಟಾಬಲಿಸಮ್ ಅಂತ ಹೇಳ್ತಾರೆ ನೋಡಿ, ಅದು ತುಂಬ ಸ್ಲೋ. ಆದ್ದರಿಂದ ಇದಕ್ಕೆ ಅಷ್ಟು ಆಹಾರ ಬೇಕು ಅಂತ ಅನಿಸಲ್ಲ ಅಷ್ಟು ಬೇಗ. ಸೊ ಆಲ್ಮೋಸ್ಟ್ ಅದು ಯಾವಾಗಲೂ ಲೇಸಿಯಾಗೆ ಹಂಗೆ ನೀರಲ್ಲೇ ಇರುತ್ತೆ.
ಸೊ ಎನರ್ಜಿನೂ ಜಾಸ್ತಿ ವೇಸ್ಟ್ ಆಗೋಲ್ಲ, ಕನ್ಸರ್ವ್ ಮಾಡ್ಕೊಂಡಿರುತ್ತೆ. ಸೊ ಆದ್ದರಿಂದ ಒಂದು ಸತಿ ತಿಂದರೆ ತಿಂಗಳನ್ಗಟ್ಲೆ ಆರಾಮಾಗಿರುತ್ತೆ. ಹೋಯ್ತು ನೋಡಿ, ಅಲ್ಲಿ ಹೋಗ್ತಾ ಇದೆ ನೋಡಿ, ಇಲ್ಲ ಮೇಲ್ಗಡೆ ಇಲ್ಲಿ ಭೂಮಿ ಮಲಗಿದೆ, ಇಲ್ಲಿ ಮಲಗಿದೆ, ಅದು ಕಾಣಿಸ್ತಾ ಇಲ್ಲ, ಅದು ಬ್ಲ್ಯಾಕ್ ಇದೆಯಲ್ಲ ಅದಕ್ಕೆ. ಬ್ಲ್ಯಾಕ್ ಪ್ಯಾಂಥರ್ ಇದೆ ಇಲ್ಲಿ, ಅಲ್ಲಿ ತುಂಬ ದೂರ ಇದೆ, ನಿಮಗೆ ಕಾಣಿಸುತ್ತಾ ಇದೆ, ಇಲ್ಲಿದೆ ನೋಡಿ, ಇದು ಬ್ಲ್ಯಾಕ್ ಪ್ಯಾಂಥರ್. ಹಿಪ್ಪೋಪೊಟಮಸ್ ನೀರೊಳಗಡೆ ಹೋಗಿ ಏನೋ ಆರಾಮಾಗಿ ಮಲಗಿಬಿಟ್ಟಿದೆ ನೋಡಿ. ಇದು ಬರ್ಡ್ಸ್ಗೆ ಅಂತಲೇ ಫುಲ್ ಮಾಡಿರೋದು, ಫುಲ್ಲು ಈ ಥರ ಬಟರ್ಫ್ಲೈ ಪಾರ್ಕ್ ಎಲ್ಲ ನೋಡಿದ್ದೀನಿ ನಾನು. ಸೊ ಆ ಥರನೇ ಇದು ಬರ್ಡ್ ಪಾರ್ಕ್ ಮಾಡಿದ್ದಾರೆ, ಫುಲ್ ಕ್ಲೋಸ್ ಮಾಡಿ ಸ್ವಲ್ಪ ಅದಕ್ಕೆ ಹಾರಾಡೋಕ್ಕೆಲ್ಲ ಬಿಟ್ಟು. ಇಲ್ಲಿ ನೋಡಿ ಎಷ್ಟು ಇದೆ ನೋಡಿ, ಇಲ್ಲಿ ಫ್ಲೆಮಿಂಗ್ ಏನೋ ಕ್ರೇನ್ ಏನೋ ಅಂತಾರಲ್ಲ ಅದು, ಫ್ಲೆಮಿಂಗ್ ಅಲ್ಲ ಅದು, ಕ್ರೇನ್. ನೋಡಿ ಮೇಲೆ 3 ಜನ ಮೀಟಿಂಗ್ ಮಾಡ್ಕೊಂಡು ಹೆಂಗೆ ಕೂತ್ಕೊಂಡವ್ರೆ ನೋಡಿ. ಮನುಷ್ಯನಿಗೆ ಮತ್ತು ಆಸ್ಟ್ರಿಚ್ಗೆ ಹೈಟ್ ಕಂಪ್ಯಾರಿಸನ್ ಮಾಡಿದ್ದಾರೆ. ನಾವು ಎಷ್ಟು ಸಣ್ಣ ಇದ್ದೀವಿ, ಅದು ಎತ್ತು ನಿಂತ್ಕೊಂಡ್ರೆ. ಮನುಷ್ಯನಿಗಿಂತ ಹೈಟ್ ಐತೆ ಅಂತ ಹಾಂ ನೋಡಿ, 3 ಇದೆ, ಹೊಟ್ಟೆಗಳು ಎಷ್ಟು ಹಾಕಿದೆ ನೋಡಿ. ನೋಡಿ ಎಷ್ಟು ಉದ್ದ ಇದೆ, ಮುಂಚೆದಂಗೆ ಪೋಸ್ಟ್ ಕೊಟ್ಟಿದ್ದಾಯಿತು, ಹೋಗ್ತದೆ ಇದನ್ನು ಕೊಡ್ತೀನಿ. ಹೊಸ ವರ್ಷದ ಶುಭಾಶಯಗಳು, ಡಚ್ಚು, ಹ್ಯಾಪಿ ಯುಗಾದಿ. ಅದು ಬಾಳೆ ತೆಗೆದು ಬಾಯ್. ವರುಣ್ ಶ್ರೀನಿವಾಸ್ ರಜೈನ್ ಬಾಯ್, ರಜೈನ್ ವಿಡಿಯೋಗೆ ಬಾಯ್ ಬಾಯ್